ಡಿಸೆಂಬರ್ 20ರಿಂದ ಡಿಸೆಂಬರ್ 24ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ವರದಿ ಹೇಗಿದೆ? ಇನ್ನೂ ಕೂಡ ಶೀತ ಗಾಳಿ ಹೆಚ್ಚಾಗುತ್ತಾ? ಮಳೆ ಬರುವಂತಹ ಮುನ್ಸೂಚನೆ ಏನಾದ್ರು ಇದೆಯಾ? ಈ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರಿದ್ದಾರೆ. ಅವರನ್ನ ನಾವು ಮಾತನಾಡಿಸೋಣ. ಸರ್, ಡಿಸೆಂಬರ್ 24ನೇ ತಾರೀಕಿನವರೆಗೆ ಯಾವ ರೀತಿಯಾಗಿ ರಾಜ್ಯದ ಹವಾಮಾನ ವರದಿ ಇದೆ ಅನ್ನುವಂಥದ್ದು, ಶೀತ ಗಾಳಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೀತ ಗಾಳಿಯ ಪ್ರಮಾಣ ಇರುವಂಥದ್ದು? ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ 20ರಿಂದ ಡಿಸೆಂಬರ್ 24ರವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಯಾವ ಜಿಲ್ಲೆಯಲ್ಲಿ ಕೂಡ ಮಳೆ ಬರೋ ಸಾಧ್ಯತೆಗಳು ಇಲ್ಲ. ಆದರೆ ಶೀತ ಗಾಳಿಯು ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳಾದವು. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಡಿಸೆಂಬರ್ 20 ಹಾಗೂ 21ರಂದು ಶೀತ ಗಾಳಿಯು ಬೀಸುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 9ರಿಂದ 11 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಹೆಚ್ಚಿನ ಸಾಧ್ಯತೆ ಐತಿ. ಕೆಲವು ಜಿಲ್ಲೆಗಳಲ್ಲಿ 7-8 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಲ್ಲಿ ಡಿಸೆಂಬರ್ 20 ಹಾಗೂ 21ರಂದು ಶೀತ ಗಾಳಿಯು ಕೂಡ ಬೀಸುವ ಹೆಚ್ಚಿನ ಸಾಧ್ಯತೆಗಳಾದವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಹೆಚ್ಚಿನ ಸಾಧ್ಯತೆಗಳಾದವು. ಓಕೆ, ಮಳೆ ಬರುವಂತಹ ಚಾನ್ಸಸ್ ಏನಾದ್ರು ಇದೆಯಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು? ಯಾಕಂದ್ರೆ ಕಳೆದ 1 ವಾರದ ಹಿಂದೆ ತುಂತುರು ಮಳೆಯ ಸಿಂಚನ ಆಯ್ತು ಬೆಂಗಳೂರಿನಲ್ಲಿ. ಹಾಗಾಗಿ ಮಳೆ ಬರುವಂತಹ ಏನಾದ್ರು ಮುನ್ಸೂಚನೆಗಳಿದೆಯಾ ಹೇಗೆ ಅಂತ? ಮುಂದಿನ 1 ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಮಳೆ ಬರುವ ಮುನ್ಸೂಚನೆಗಳು ಎಲ್ಲಿ ಇಲ್ಲ. ಓಕೆ, ಡಿಸೆಂಬರ್ 20ರಿಂದ 24ನೇ ತಾರೀಕಿನವರೆಗೆ ನೀವು ಹೇಳಿದ್ರಿ. ಬೆಂಗಳೂರಿನಲ್ಲಿ ಹೇಗಿರುತ್ತೆ ಈ 4 ದಿನದ ವೆದರ್ ಹೇಗಿರುತ್ತೆ ಅನ್ನುವಂಥದ್ದು? ಬೆಂಗಳೂರಿನಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳಾದವು. ರಾತ್ರಿ ಜಾಸ್ತಿ ಚಳಿ ಇರ್ತೈತಿ ಮತ್ತು ಹಗಲಿ ಹೊತ್ತಿನಲ್ಲಿ ಒಣ ಹವೆ ಇರುವುದರಿಂದ ಬಿಸಿಲು ಕೂಡ ಹೆಚ್ಚಿಗಾಗಿ 27 ಡಿಗ್ರಿ ಸೆಂಟಿಗ್ರೇಡ್ ತನಕ ಗರಿಷ್ಠ ಉಷ್ಣಾಂಶ ಮಧ್ಯಾಹ್ನದಲ್ಲಿ ಹೋಗುವ ಸಾಧ್ಯತೆಗಳಾದವು. ಓಕೆ, ವಾಹನ ಸಂಚಾರರು ಮತ್ತೆ ರೈಲ್ವೆ ಸಂಚಾರ, ವಿಮಾನ ಸಂಚಾರ, ರೈತರಿಗೆ ಇದು ಎಷ್ಟು ಎಫೆಕ್ಟ್ ಆಗುತ್ತೆ, ಪರಿಣಾಮ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು? ರೈತರಿಗೆ ಕೆಲವೊಮ್ಮೆ ಇಬ್ಬನಿ ಬೀಳ್ಬೋದು, ಕೆಲವೊಂದು ಬೆಳೆಗಳಿಗೆ ಇಬ್ಬನಿಯು ಕೂಡ ಸಹಾಯಕಾರಿ ಆಗ್ಬೋದು. ಆದರೆ ವಾಹನ ಸಂಚಾರಕರಿಗೆ ಮತ್ತು ರೈಲ್ವೆ ಮತ್ತು ವಿಮಾನಗಳ ಹಾರಾಟಕ್ಕೆ ಸ್ವಲ್ಪ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಅವರಿಗೆ ತೊಂದರೆ ಆಗುತ್ತೆ. ಧನ್ಯವಾದಗಳು. ಇದಿಷ್ಟು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.